ಎಲ್ಲಿ ರಾತ್ರಿ ನಾನು ಮೀಟಿಂಗ್ ಹೋಗಿಲ್ಲ. ಬಹಳಷ್ಟು ಸುಳಿವಿದೆ ಸರ್. ನೀವು ಯಾರಿಗೆ ವೋಟ್ ಹಾಕ್ತೀರಾ? ಈಗ ಕಾಂಗ್ರೆಸ್ ನೋಡಿ, ನೇರ ಹೇಳ್ತೀನಿ. ಆತ್ಮಸಾಕ್ಷಿ ಮತ ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕ್ತೀನಿ. ಈಗ ಕಾಂಗ್ರೆಸ್ ಅವರು ಎಲ್ಲರೂ ಕೂಡ ಗಂಡು ಬೇರೆ ಎಲ್ಲೋ ಹಾಕೊಂಡ್ ಬಂದಿದ್ದಾರೆ. ಇದು ಹಾಕೊಂಡ್ ಬಂದಿದ್ದೀರಾ ಸಿಂಬಾಲಿಕ್ ಆಗಿ, ಅದೇ ತೋರಿಸ್ತಾ ಇದೆಯಲ್ಲ. ಅದು ಶಾಸಕರು ಇವರಿಗೆ ನಮ್ಮ ಸ್ಪೀಕರ್ ಅವರು ಎಲ್ಲರಿಗೂ ಕೊಟ್ಟಿದ್ದಾರೆ, ಹಾಕ ಬರಬೇಕು ಅಂತ ಅದು ಹಾಕ ಬಂದಿದೆ. ನೀವು ಬಿಜೆಪಿ ಯಾವುದು ನೋಡಿ, ನಾನು ಹೇಳ್ತಾ ನೋಡಿ, ಇವ್ರೆ ಬಿಜೆಪಿಲಿ ಇದ್ದಾಗ ಬಿಜೆಪಿಗೆ ಹಾಕಿದ್ದೀನಿ ಇದುವರೆಗೂ. ಒಂದ್ ನಿಮಿಷ, ಕಾಂಗ್ರೆಸ್ ಅಲ್ಲಿ ಇದ್ದಾಗ ಕಾಂಗ್ರೆಸ್ಗೆ ಹಾಕಿದ್ದೀನಿ. ನಾನು ಯಾರಿಗೂ ಹಾಕಿಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಹೋದ್ ಸರಿ ನಿರ್ಮಲಾ ಸೀತಾರಾಮನ್ಗೆ ಹಾಕಿ ಅಂತಂದ್ರು. ಬೊಮ್ಮಾಯಿ ಅವರು ಒಂದು ಸ್ಕೀಮ್ ತಂದರು, ಯಾವುದು ನಂದಿನಿ ಕ್ಷೀರ ಸಮೃದ್ಧಿ ಬ್ಯಾಂಕ್. ಅವರು ಎಲೆಕ್ಷನ್ಗಿಂತ ಮುಂಚೆ ಏನು ಮಾಡಿದ್ರು, ಪ್ರಾಮಿಸ್ ಮಾಡಿದ್ರು, ಇಲ್ಲೇ ನಿಮ್ಮ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತ ಅಮಿತ್ ಶಾ ಬಂದು ಲೋಗೋ ಬಿಡುಗಡೆ ಮಾಡಿದ್ರು. ಆಮೇಲೆ ನಿರ್ಮಲಾ ಸೀತಾರಾಮನ್ ನಮ್ಗೆ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ. ಅದರಿಂದ ಯಾರು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾರೆ ಅವ್ರ ಅನುದಾನನ ಅವ್ರಿಗೆ ಮೊದಲನೇ ಪ್ರಾಶಸ್ತ್ಯ ಮತ ನಾನು 100% ಕೊಡ್ತೀನಿ. ಅದು ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯರು ನಿಮಗೆ ಭರವಸೆ ಕೊಟ್ಟಿದ್ದಾರಾ? ಈಗ ಬರ್ತಾ ಇದ್ದೀನಿ, ಈಗ ಅಸೆಂಬ್ಲಿ ಬರ್ತಾ ಇದ್ದೀನಿ. ಈಗ ವೋಟ್ ನಾನು ನೋಡಿ, ನಾನು ಯಾರನ್ನೂ ಭೇಟಿ ಮಾಡಲ್ಲ. ಅವ್ರು ನನ್ನನ್ನು ಭೇಟಿ ಮಾಡಿ ಅವ್ರು ಪ್ರಾಮಿಸ್ ಮಾಡಿದ್ರೆ ಅವ್ರಿಗೆ ಮೊದಲನೇ ಪ್ರಾಶಸ್ತ್ಯ ಮತ ಕೊಡ್ತೀನಿ ಅಷ್ಟೇ. ಈಗ ಯಾರ ಕಚೇರಿಗೂ ಹೋಗಲ್ಲ. ಯಾರು MP ಗಳು ನನ್ನ ಕಾಂಟ್ಯಾಕ್ಟ್ ಮಾಡಿ ಅಪ್ರೋಚ್ ಮಾಡಿ ಕಾನ್ಸ್ಟಿಟ್ಯೂನ್ಸಿಗೆ ಸರ್ಕಾರಿ ಶಾಲೆಗೆ ಪ್ರಾಮಿಸ್ ಮಾಡ್ತಾರೆ, ಅವ್ರಿಗೆ 100% ಮೊದಲನೇ ಪ್ರಾಶಸ್ತ್ಯ ಕೊಡ್ತೀನಿ. ನಿಮ್ಮ ಪಕ್ಷದವರೇ ನಿಮಗೆ ನೀವು ಸಚಿವರಾಗಿದ್ರೆ ನಿಮ್ಮ ಕ್ಷೇತ್ರದಲ್ಲಿ MLA ನಿಮ್ಮ ಪಕ್ಷದವರೇ ನಿಮ್ಮ ನೆಪ ಯಾಕೆ ಹೇಳ್ತಾ ಇದ್ದೀರಾ ಅಂತ ಈಗ ಹೊಸದಾಗಿ ವೋಟಿಂಗ್ ಅಲ್ಲ, ನೆಪ ಅಲ್ಲ ಅವ್ರೆ. ನಾನು ಒಂದು ನಿಮಿಷ 5-6 ಸಾರಿ ಹಾಕಿದ್ದೀನಿ ರೀ. ಇದೊಂದೇ ಅಲ್ಲ, 5-6 ಸಾರಿ ರಾಜ್ಯಸಭಾ ಹೇಳ್ದಂಗೆ ಹಾಕಿದ್ದೀವಿ. ಎಲ್ಲ ಹೇಳೋಕ್ಕಿಂತ ಮುಂಚೆ, ವೋಟ್ ಹಾಕ್ಸ್ಗಳಿಗಿಂತ ಮುಂಚೆ 100% ಪ್ರಾಮಿಸ್ ಮಾಡ್ತಾರೆ, ಅನುದಾನ ಕೊಡ್ತೀವಿ. ಅವ್ರಿಗೆ ಎಷ್ಟು ಬರ್ತದೆ? 5 ಕೋಟಿ ಬರ್ತದಪ್ಪ. 5 ಕೋಟಿಲಿ ನಮ್ಗೆ ಯಾರು ಅಲಾಟ್ಮೆಂಟ್ ಮಾಡಿರ್ತಾರೆ ಅವ್ರು 1 ರೂಪಾಯಿ ಕೊಡ್ತಾರಾ? ಇದುವರೆಗೂ ಕೊಟ್ಟಿದ್ದಾರಾ? ಯಾಕೆ ನಾವು ವೋಟ್ ಹಾಕ್ಬೇಕು ಅವ್ರಿಗೆ? ಅವ್ರಿಗೆ ನಮ್ಮಿಂದ ರಾಜ್ಯಸಭೆ ತಿರಸ್ಕರಿಸರಲ್ಲಿ 5 ಜನ ನಿಂತಿದ್ದಾರೆ. 5 ಜನದಲ್ಲಿ ಆತ್ಮಸಾಕ್ಷಿಯಾಗಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯಾರು ಪ್ರಾಮಿಸ್ ಮಾಡ್ತಾರೋ ಅವ್ರಿಗೆ ಹಾಕ್ತೀನಿ. ಕುಮಾರಸ್ವಾಮಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.